ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈಗ ವಿಷ್ಣು ಸಹಸ್ರನಾಮದ ಅಧ್ಯಯನವನ್ನು ಮುಂದುವರಿಸೋಣ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿಃ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಭೂತಾತ್ಮ ಅಂತ ಹೇಳಿದರೆ ಶಂಕರಾಚಾರ್ಯರು ಬರೀತಾ ಇದ್ದಾರೆ, ಹಿಂದಿನ ಶ್ಲೋಕದಲ್ಲಿ ಭೂತಕೃತ್ ಭೂತಭೃದ್ಭಾವ ಭೂತಾತ್ಮ ಭೂತಭಾವನಃ ಅನ್ನುವಂತಹ ನಾಮಗಳು ನಾವು ಅಧ್ಯಯನವನ್ನು ಮಾಡಿದ್ವಿ. ಆ ಎಲ್ಲ ನಾಮಗಳನ್ನು ನೋಡಿದಾಗ ಪರಮಾತ್ಮನಿಗೆ ಅಥವಾ ಈ ಒಂದು ತತ್ವಕ್ಕೆ ಗುಣಗಳಿವೆ, ಇವನು ಗುಣಗಳಿಗೆ ಅಧೀನನಾಗಿದ್ದಾನೆ ಅನ್ನುವಂತಹ ತಪ್ಪಾದ ಅಭಿಪ್ರಾಯ ಬರಬಹುದು. ಅನ್ನುವಂತಹ ದೃಷ್ಟಿಯಿಂದ ಯಾವ ಗುಣಗಳ ಸೋಂಕು ಇಲ್ಲದಂಥವನು ಪರಿಶುದ್ಧನಾಗಿರ್ತಕ್ಕಂಥವನು ಪರಮಾತ್ಮ ಅಂತ ಹೇಳೋದಕ್ಕೆ ಭೂತಾತ್ಮ ಭೂತಕೃದಾದಿಭಿಃ ಗುಣತಂತೃತ್ವಂ ಪ್ರಾಪ್ತಂ ಪ್ರತಿಷಿಧ್ಯತೆ. ಭೂತಕೃತ್ ಮುಂತಾದಂತಹ ನಾಮಗಳನ್ನು ನೋಡಿದಾಗ ಪರಮಾತ್ಮನು ಆ ಗುಣಗಳಿಗೆ ಅಧೀನನಾಗಿರ್ತಾನೆ ಅನ್ನುವಂತಹ ಭ್ರಮೆ, ಒಂದು ತಪ್ಪು ತಿಳುವಳಿಕೆ ಪ್ರಾಪ್ತವಾಗಬಹುದು. ಅದನ್ನು ನಿವಾರಣೆ ಮಾಡೋದಕ್ಕೆ ಭೂತಾತ್ಮ ಪರಿಶುದ್ಧನಾಗಿರ್ತಕ್ಕಂಥವನು, ಭೂತ ಆತ್ಮ ಯಸ್ಯ ಸಹ ಪರಿಶುದ್ಧ ಸ್ವರೂಪದವನು ಅಂತ ಇಲ್ಲಿ ವರ್ಣಿಸಿದ್ದಾರೆ. ಅಥವಾ ಭೂತ ಆತ್ಮ ಪರಿಶುದ್ಧವಾಗಿರ್ತಕ್ಕಂಥ ಆತ್ಮ ಭೂತಾತ್ಮ ಅಂತಲೂ ಕೂಡ ಮಾಡಬಹುದು. ಮುಕ್ತಾನಾಂ ಪರಮಾಗತಿಃ, ಆಮೇಲೆ ಕೇವಲೋ ನಿರ್ಗುಣಶ್ಚ ಅಂತ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಇರೋದರಿಂದ ಪರಮಾತ್ಮನಿಗೆ ಯಾವ ಗುಣಗಳ ಸೋಂಕು ಬರೋದಿಲ್ಲ. ಸತ್ವ ರಜಸ್ಸು ಮತ್ತು ತಮಸ್ಸುಗಳು ಅನ್ನುವಂಥದ್ದು ಪರಮಾತ್ಮನಲ್ಲಿ ಇಲ್ಲ. ಅವನು ತನ್ನ ಸ್ವೇಚ್ಛೆಯಿಂದಲೇ ಗುಣಗಳನ್ನು ತಾನು ಧರಿಸಿಕೊಂಡಿದ್ದಾನೆ. ಆ ಗುಣಗಳೆಲ್ಲವೂ ಕೂಡ ಅವನಿಗೆ ಯಾವುದೋ ಕರ್ಮದಿಂದಾಗಲಿ ಬಂಧನದಿಂದಾಗಲಿ ಬಂದಿದ್ದಲ್ಲ. ತಾನು ಸ್ವೇಚ್ಛೆಯಿಂದ ಆ ಗುಣಗಳನ್ನು ಪಡೆದುಕೊಂಡಿದ್ದಾನೆ. ಮಾಯಾಧೀಶನಾಗಿರ್ತಕ್ಕಂತಹ ಪರಮಾತ್ಮ ಆ ಮಾಯೆಯಿಂದ ತನ್ನ ಗುಣಗಳನ್ನು ಧರಿಸಿಕೊಂಡಿದ್ದಾನೆ ಅಂತ ಅರ್ಥ. ಇನ್ನು ಮುಕ್ತಾನಾಂ ಪರಮಾಗತಿಃ, ಮುಕ್ತರಿಗೆ ಮುಕ್ತಿ ಹೊಂದಿದವರಿಗೆ ಪರಮಾ ಪ್ರಕೃಷ್ಟಾ ಗತಿಃ, ಮುಕ್ತಿ ಹೊಂದಿದಂಥವರು ಮೋಕ್ಷವನ್ನು ಪಡೆದುಕೊಂಡಿರ್ತವರು ಯಾವ ಗತಿಯನ್ನು ಸೇರುತ್ತಾರೋ ಅಂತಹ ದೇವತೆ ಅಂತ ಅರ್ಥ. ಯಾಕಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ತರಹ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ, ನನ್ನನ್ನು ಪಡೆದುಕೊಂಡಾದ ಮೇಲೆ ಮತ್ತೆ ಪುನರ್ಜನ್ಮ ಉಂಟಾಗುವುದಿಲ್ಲ ಅಂತ ಭಗವಂತನ ವಚನ ಇರೋದರಿಂದ ಅವನನ್ನು ಸೇರಿದ ಮೇಲೆ ಮತ್ತೆ ತಿರುಗಿ ಸಂಸಾರಕ್ಕೆ ಬರುವಂತಹ ಪ್ರಮೇಯವೇ ಇಲ್ಲ. ಪುನರಾವೃತ್ತಿ ಅಸಂಭವಾತ್ ತದ್ಗತಸ್ಯ. ಆದ್ದರಿಂದ ಯಾರು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೋ ಮಹಾತ್ಮರು, ಅವರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಗತಿ ಆಶ್ರಯ ಅನ್ನುವಂಥವನು ಭಗವಂತನೇ ಅಂತ ತೋರಿಸುವುದಕ್ಕಾಗಿ ಮುಕ್ತಾನಾಂ ಪರಮಾಗತಿಃ ಅಂತ ಹೇಳಿದ್ದಾರೆ. ಅವ್ಯಯ, ಈ ಪರಮಾತ್ಮನಲ್ಲಿ ನಾಶವಾಗ್ತಕ್ಕಂಥದ್ದು ಅನ್ನೋದು ಏನೂ ಇಲ್ಲ.
ವ್ಯಯ ಅಂತಂದರೆ ವಿಕಾರವಾಗ್ತಕ್ಕಂಥದ್ದು, ನಾಶವಾಗ್ತಕ್ಕಂಥದ್ದು ಅನ್ನುವಂಥದ್ದು ಏನೂ ಇಲ್ಲದೇ ಇರೋದರಿಂದ ಇವನನ್ನು ಅವ್ಯಯ ಅವ್ಯಯ ಅಂತ ಕರೀತಾ ಇದ್ದಾರೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುತ್ತೆ, ಅಜರಹ ಅಮರಹ ಅವ್ಯಯ. ಇವನಿಗೆ ವೃದ್ಧಾಪ್ಯ ಅನ್ನುವಂಥದ್ದಿಲ್ಲ, ಮರಣ ಅನ್ನುವಂಥದ್ದಿಲ್ಲ, ಇವನು ನಾಶವಿಲ್ಲದವನು ಅಂತ ಹೇಳಿ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ. ಇನ್ನು ಪುರುಷಃ, ಪುರ ಅಂತಂದರೆ ಶರೀರ, ಅದರಲ್ಲಿ ತಸ್ಮಿನ್ ಶೇತೆ, ಅದರಲ್ಲಿ ಮಲಗಿಕೊಂಡಿದ್ದಾನೆ, ಅದರಲ್ಲಿ ನಿವಾಸ ಮಾಡ್ತಾ ಇದ್ದಾನೆ, ಚೈತನ್ಯ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ಅಂತ ಹೇಳಿ ಇವನನ್ನು ಪುರುಷಃ ಅಂತ ಕರೆದಿದ್ದಾರೆ. ಇದಕ್ಕಾಗಿ ಶಂಕರಾಚಾರ್ಯರು ಮಹಾಭಾರತದ ಶಾಂತಿ ಪರ್ವದಿಂದ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ನವದ್ವಾರಂ ಪುರಂ ಪುಣ್ಯಂ ಏತೈಃ ಭಾವೈಃ ಸಮನ್ವಿತಂ ವ್ಯಾಪ್ಯಶೇತೆ ಮಹಾತ್ಮಾಯಃ ತಸ್ಮಾತ್ ಪುರುಷ ಉಚ್ಯತೆ. ಈ ಶರೀರ ಅನ್ನುವಂಥದ್ದು 9 ದ್ವಾರಗಳಿಂದ ಕೂಡಿರ್ತಕ್ಕಂಥದ್ದಂತೆ. ಇದನ್ನು ಪವಿತ್ರವಾದಂತಹ ಶರೀರ ಅಂತ ಕರೆದಿದ್ದಾರೆ. ಯಾಕೆ ಅಂದರೆ ಪರಮಾತ್ಮನೇ ಇಲ್ಲಿ ನೆಲೆಸಿದ್ದಾನೆ. ಈ ಪವಿತ್ರವಾಗಿರ್ತಕ್ಕಂತಹ 9 ದ್ವಾರಗಳಿರ್ತಕ್ಕಂಥ ಶರೀರದಲ್ಲಿ ಈ ಶರೀರವನ್ನೆಲ್ಲ ವ್ಯಾಪಿಸಿಕೊಂಡು ಒಬ್ಬ ಮಹಾತ್ಮನಿದ್ದಾನಂತೆ. ಆ ಮಹಾತ್ಮನೇ ನಮ್ಮ ಪರಮಾತ್ಮ ವಿಷ್ಣು. ಆದುದರಿಂದ ವಿಷ್ಣುವಿಗೆ ಪುರುಷ ಪುರುಷ ಅಂತ ಕರೀತಾ ಇದ್ದಾರೆ. ಇದು 2ನೇ ಅರ್ಥ. ಇನ್ನು 3ನೇ ಅರ್ಥಕ್ಕೆ ಪೂರ್ವಮೇವ ಅಹಂ ಆಸಮಿತಿ ತತ್ಪುರುಷಸ್ಯ ಪುರುಷತ್ವಂ ಅಂತ ತೈತ್ತಿರೀಯ ಆರಣ್ಯಕದಲ್ಲಿ ಬರತಕ್ಕಂತಹ ಮಾತನ್ನು ಉಲ್ಲೇಖಿಸಿ, ಪೂರ್ವದಲ್ಲೇ ಇದ್ದಂಥವನು, ಸೃಷ್ಟಿಯ ಆದಿಯಲ್ಲಿಯೇ ಇದ್ದಂಥವನು, ಎಲ್ಲರಿಗಿಂತಲೂ ಹಿಂದಿನವನು ಅನ್ನುವಂತಹ ಅರ್ಥವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪರಮಾತ್ಮನೇ ಹೇಳ್ಕೋತಾ ಇದ್ದಾನೆ, ಪೂರ್ವದಲ್ಲೇ ನಾನಿದ್ದೆನು ಅಂದರೆ ಪುರುಷನು ಪುರುಷನಾಗಿದ್ದನು. ಅಂದರೆ ಇದೇ ಪುರುಷನಿಗೆ ಇರ್ತಕ್ಕಂತಹ ಇನ್ನೊಂದು ಅರ್ಥ. ಸೊ ಮೊದಲನೇ ಅರ್ಥವನ್ನು ನೋಡಿದರೆ ಪುರ ಅನ್ನುವಂಥದ್ದು ಶರೀರ, ಅದರಲ್ಲಿ ಮಲಗಿರ್ತಕ್ಕಂಥವನು ಪುರುಷ ಅಂತ ಹೇಳಿ ಆಯಿತು. 2ನೇ ಅರ್ಥಕ್ಕೆ ನಾವು ನೋಡಿದಾಗ ಪೂರ್ವದಲ್ಲಿರ್ತಕ್ಕಂಥವನು, ಸೃಷ್ಟಿಯ ಆದಿಯಲ್ಲಿಯೇ ಇದ್ದಂಥವನು, ಸೃಷ್ಟಿಗಿಂತ ಮೊದಲು ಇದ್ದಂಥವನು ಪರಮಾತ್ಮ ಈಗಲೂ ಇರ್ತಾನೆ, ಆದ್ದರಿಂದ ಅವನು ಪುರುಷ ಎಂದು ಹೇಳಿದ ಹಾಗಾಯಿತು. ಇನ್ನು 3ನೇ ಅರ್ಥವನ್ನು ನಾವು ನೋಡೋದಾದರೆ ಪುರುಷು ಉತ್ಕರ್ಷಶಾಲಿಷು ಸತ್ವೇಷು ಸೀದತೀತಿ. ಪುರುಷು ಅಂತಂದರೆ ಉತ್ಕರ್ಷಶಾಲಿಯಾಗಿರ್ತಕ್ಕಂತಹ, ಬಹಳ ಉತ್ತಮವಾಗಿರ್ತಕ್ಕಂತಹ ಗುಣಗಳಲ್ಲಿ, ಪ್ರಾಣಿಗಳಲ್ಲಿ ಪರಮಾತ್ಮ ಇರ್ತಾನಂತೆ. ಅದನ್ನೇ ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗ ಅಂತ ಕರೆದು, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಧಿತಮೇವವ, ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಬೆಳಕಿನಿಂದ ಕೂಡಿರ್ತಕ್ಕಂತಹ ಏನೇನಿದೆ ಅದರಲ್ಲೆಲ್ಲ ನಾನಿರ್ತೇನೆ, ಅವುಗಳೆಲ್ಲವೂ ನನ್ನ ವಿಭೂತಿಗಳು ಅಂತ ಪರಮಾತ್ಮ ಹೇಳಿದ್ದಾನೆ. ಹೀಗೆ ಉತ್ಕೃಷ್ಟ ಉಳ್ಳ ಪ್ರಾಣಿಗಳಲ್ಲಿ ಇರ್ತಾನೆ ಪರಮಾತ್ಮ. ಪುರುಷು ಸೀದತಿ ಅಂತ ಹೇಳಿ ಪರಮಾತ್ಮನಿಗೆ ಪುರುಷ ಪುರುಷ ಅಂತ ಕರೆದಿದ್ದಾರೆ. ಇನ್ನು 4ನೇ ಅರ್ಥವಾಗಿ ಪುರೂಣಿ ಫಲಾನಿ ಸನೋತಿ ದದಾತಿವ. ಕರ್ಮಗಳನ್ನು ಮಾಡಿದಂತಹ ಜೀವಿಗಳಿಗೆ ಫಲವನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಅವನು ಕರ್ಮಾಧ್ಯಕ್ಷನಾಗಿದ್ದುಕೊಂಡು ಫಲಗಳನ್ನು ಕೊಡ್ತಾನೆ ಅಂತ ಹೇಳಿ ಪರಮಾತ್ಮನಿಗೆ ಪುರುಷ ಎಂಬ ಹೆಸರಾಗಿದೆ. ಇನ್ನು 5ನೇ ಅರ್ಥವನ್ನು ನೋಡೋದಾದರೆ ಪುರೂಣಿ ಭುವನಾನಿ ಸಂಹಾರಿ ಸಮಯೇ ಸ್ಯತಿ ಅಂತಂ ಕರೋತಿ. ಪುರಗಳು ಅಂತಂದರೆ ಇಲ್ಲಿ ಎಲ್ಲ ಭುವನಗಳು, ಸೃಷ್ಟಿಗೊಂಡಿರ್ತಕ್ಕಂತಹ ಎಲ್ಲ ಭುವನಗಳನ್ನು
ಪ್ರಳಯ ಕಾಲದಲ್ಲಿ ಭಗವಂತ ಸಂಹಾರ ಮಾಡ್ತಾನಂತೆ, ಅವುಗಳ ಅಂತ್ಯವನ್ನು ಮಾಡುತ್ತಾನಂತೆ. ಆದ್ದರಿಂದ ಭಗವಂತನಿಗೆ ಪುರುಷ ಎಂದು ಕರೆದಿದ್ದಾರೆ. ಪೂರಣಾದ್ವಾ ಸದನಾದ್ವಾ ಪುರುಷ, ಭಗವಂತ ಎಲ್ಲವನ್ನೂ ತುಂಬಿಕೊಂಡಿದ್ದಾನೆ, ಎಲ್ಲವೂ ಆಗಿದ್ದಾನೆ. ಆದ್ದರಿಂದ ಅವನನ್ನು ಪುರುಷ ಅಂತ ಕರೆದಿದ್ದಾರೆ. ಅದನ್ನೇ ಉದ್ಯೋಗ ಪರ್ವ ಮಹಾಭಾರತದಲ್ಲಿ ಹೇಳಿದ್ದಾರೆ. ಪೂರ್ಣ ಸದನಾಚ್ಚೈವ ದತೌಸೌ ಪುರುಷೋತ್ತಮ, ಎಲ್ಲವನ್ನೂ ತುಂಬಿಕೊಂಡಿರೋದರಿಂದ, ಎಲ್ಲೆಲ್ಲಿಯೂ ಇರೋದರಿಂದ ಪರಮಾತ್ಮ ಪುರುಷ ಎಂದು ಅನ್ನಿಸಿಕೊಳ್ಳುತ್ತಾನೆ ಅಂತ ಹೇಳಿ. ಹೀಗೆ 5-6 ಅರ್ಥಗಳನ್ನು ಪುರುಷ ಎಂಬ ಶಬ್ದಕ್ಕೆ ಆಚಾರ್ಯರು ಕೊಡ್ತಾ ಇದ್ದಾರೆ. ಅವ್ಯಯ ಪುರುಷ ಸಾಕ್ಷಿ. ಸಾಕ್ಷಿ ಅಂತಂದರೆ ಏನಂದರೆ, ಭಗವಂತ ತನ್ನ ಸ್ವರೂಪದಿಂದಲೇ ಎಲ್ಲವನ್ನೂ ನೋಡ್ತಾ ಇದ್ದಾನಂತೆ, ಎಲ್ಲವನ್ನೂ ಕಾಣುತ್ತಾ ಇದ್ದಾನಂತೆ. ಅವನೇ ಚೈತನ್ಯ ಸ್ವರೂಪನಾದ್ದರಿಂದ ಅವನಿಗೆ ನೋಡೋದಕ್ಕೆ ಮಧ್ಯ ಯಾವುದೇ ಒಂದು ಇಂದ್ರಿಯ ಆಗಲಿ ಏನೂ ಬೇಕಾಗಿಲ್ಲ, ಕಣ್ಣು ಬೇಕಾಗಿಲ್ಲ ಅವನಿಗೆ. ಯಾಕಂದರೆ ಆ ಚೈತನ್ಯವೇ, ಅವನ ಸ್ವರೂಪವೇ ಎಲ್ಲ ಕಡೆ ಇರೋದರಿಂದ ಅವನೇ ಅದನ್ನು ಅನುಭವಿಸ್ತಾ ಇರ್ತಾನೆ. ಸರ್ವಂ ಪಶ್ಯತಿ, ಎಲ್ಲವನ್ನೂ ನೋಡ್ತಾನೆ. ಸ್ವರೂಪ ಬೋಧೇನ ಈಕ್ಷತೆ, ತನ್ನ ಸ್ವರೂಪದ ಬೆಳಕು, ಚೈತನ್ಯದ ಬೆಳಕೇ ಅವನಿಗೆ ನೋಡುವಂಥದ್ದಕ್ಕೆ ಮಾಧ್ಯಮವಾಗುತ್ತೆ. ಬೇರೆ ಯಾವ ಹೊರಗಿನ ಮಾಧ್ಯಮವೂ ಕೂಡ ನೋಡುವುದಕ್ಕೆ ಅವನಿಗೆ ಬೇಕಾಗೋದಿಲ್ಲ. ಅವನ ಸ್ವರೂಪವನ್ನು ಅವನೇ ತಿಳ್ಕೊಳ್ಳೋದಕ್ಕೆ ಬೇಕಾಗೋದಿಲ್ಲ. ಯಾಕಂದರೆ ಅವನ ಸ್ವರೂಪವೇ ಈ ಜಗತ್ತನ್ನೆಲ್ಲ, ವಿಶ್ವವನ್ನೆಲ್ಲ ವ್ಯಾಪಿಸಿಬಿಟ್ಟಿದೆ ಅಂತ ಹೇಳಿ ಭಗವಂತನಿಗೆ ಸಾಕ್ಷಿ ಅಂತ ಕರೆದಿದ್ದಾರೆ. ಸಾಕ್ಷಿ ಎನ್ನುವ ನಾಮದ ನಂತರ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞ. ಕ್ಷೇತ್ರಂ ಶರೀರಂ ಜಾನಾತಿ ಇತಿ ಕ್ಷೇತ್ರಜ್ಞ. ಕ್ಷೇತ್ರ ಅಂತಂದರೆ ದೇಹ, ಇಂದ್ರಿಯ, ಮನಸ್ಸು ಮುಂತಾದವುಗಳು, ಪ್ರಕೃತಿಯಿಂದ ಉಂಟಾಗಿರ್ತಕ್ಕಂತಹ ಜಡ ಪದಾರ್ಥಗಳು, ಅವುಗಳನ್ನು ಅರಿವಿನಿಂದ ತುಂಬತಕ್ಕಂಥವನು, ಅವುಗಳನ್ನು ತಿಳಿದುಕೊಂಡಿರ್ತಕ್ಕಂಥವನು, ನೋಡ್ತಕ್ಕಂಥವನು, ತಿಳಿದುಕೊಂಡಿರ್ತಕ್ಕಂಥವನು ಅಂತ ಹೇಳಿ ಪರಮಾತ್ಮನನ್ನು ಕ್ಷೇತ್ರಜ್ಞ ಅಂತ ಕರೆದಿದ್ದಾರೆ. ಪ್ರತಿ ಶರೀರದಲ್ಲೂ ಬೇರೆ ಬೇರೆ ಕ್ಷೇತ್ರಜ್ಞನಿರ್ತಾನೆಯೇ? ಆ ಚೈತನ್ಯ ಅನ್ನುವಂಥದ್ದು ಬೇರೆ ಬೇರೆ ಆಗಿರುತ್ತದೆಯೇ ಅಂತ ಹೇಳಿದ್ರೆ ಇಲ್ಲ, ಅದು ಒಂದೇ ಚೈತನ್ಯ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ ಹೇಳಿ ಭಗವದ್ಗೀತೆಯಲ್ಲಿ ನಾವು ಓದ್ತೇವೆ. ಎಲ್ಲ ಕ್ಷೇತ್ರಗಳಿಗೂ ಕೂಡ ಬೆಳಕನ್ನು ನೀಡ್ತಾ ಇರ್ತಕ್ಕಂಥವನು, ಚೈತನ್ಯದಾಯಕನಾಗಿರ್ತಕ್ಕಂತಹ ಸ್ವಾಮಿ ಅವನು ಒಬ್ಬನೇ ಆಗಿದ್ದಾನೆ ಅನ್ನೋದು ಭಗವಂತನ ವಚನ ಇದೆ. ಇನ್ನು ಮಹಾಭಾರತದಲ್ಲೂ ಕೂಡ ಒಂದು ಶ್ಲೋಕವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕ್ಷೇತ್ರಾಣಿ ಶರೀರಾಣಿ ಬೀಜಂ ಚಾಭಿ ಶುಭಾಶುಭಂ. ಈ ಶರೀರಗಳು ಅನ್ನುವಂಥದ್ದೇ ಕ್ಷೇತ್ರಗಳಂತೆ. ಆ ಕ್ಷೇತ್ರಗಳು ಉಂಟಾಗೋದಕ್ಕೆ ಕರ್ಮ, ಎಂತಹ ಕರ್ಮ? ಪುಣ್ಯ ಪಾಪ ರೂಪವಾಗಿರ್ತಕ್ಕಂತಹ ಕರ್ಮವೇ ಬೀಜವಂತೆ. ತಾನಿ ವೇತ್ತಿ ಸ ಯೋಗಾತ್ಮ ತತಃ ಕ್ಷೇತ್ರಜ್ಞ ಉಚ್ಯತೆ. ಈ ಪುಣ್ಯ ಪಾಪ, ಈ ಶರೀರಗಳನ್ನು, ಶರೀರದ ಆಗು ಹೋಗುಗಳನ್ನು, ಅವುಗಳು ಉಂಟಾಗ್ತಕ್ಕಂಥದ್ದನ್ನು, ಅವುಗಳ ನಾಶವಾಗ್ತಕ್ಕಂಥದ್ದನ್ನು, ಅವುಗಳ ಸ್ಥಿತಿಯನ್ನು, ಈ ಎಲ್ಲ ರಹಸ್ಯವನ್ನು ಅರಿಯುವಂಥವನು ಯೋಗಾತ್ಮ. ಆದ್ದರಿಂದ ಇವನನ್ನು ಕ್ಷೇತ್ರಜ್ಞ ಅಂತ ಕರೀತಾ ಇದ್ದಾರೆ. ಇನ್ನು ಅಕ್ಷರ, ಆ ಪರಮಾತ್ಮ ಯಾರು ಕ್ಷೇತ್ರಜ್ಞನಿದ್ದಾನೆ ಅವನೇ ಅಕ್ಷರ ಏವಚ ಅಂತ ಶ್ಲೋಕದಲ್ಲಿ ಹೇಳ್ತಾರೆ. ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ. ಅಕ್ಷರ ಏವಚ, ಯಾರು ಕ್ಷೇತ್ರಜ್ಞನೋ ಅವನೇ ಪುರುಷನಾಗಿದ್ದಾನೆ. ಆ ಅಕ್ಷರ ಅಂತಂದರೆ ಕ್ಷರತಿ ಅಂದರೆ ನಾಶವಾಗ್ತಕ್ಕಂಥದ್ದು, ನಾಶವಾಗದೇ ಇಲ್ಲದೇ ಇರತಕ್ಕಂತಹ ಸ್ವರೂಪ ಪರಮಾತ್ಮನದು, ಅವಿನಾಶಿ ತತ್ವ ಅವನು. ಆದ್ದರಿಂದ ಅವನೇ ಅಕ್ಷರ.
ಯಾರನ್ನು ನಾವು ಜೀವ ಅಂತ ಕರೀತಿದ್ದೀವೋ ಕ್ಷೇತ್ರಜ್ಞ, ಆ ಜೀವರೂಪ ಅನ್ನುವಂಥದ್ದು ಅವಿದ್ಯೆಯಿಂದ ಉಂಟಾಗಿರುವಂಥದ್ದು. ನಿಜವಾಗಿಯೂ ಅವನು ಪರಮಾತ್ಮನೇ, ಆತ್ಮತತ್ವವೇ ಅನ್ನುವಂತಹ ಭಾವ ಇಲ್ಲಿ ಬಂದಿದೆ ಅಂತ ಆಚಾರ್ಯರ ಅಭಿಪ್ರಾಯ. ಕ್ಷೇತ್ರಜ್ಞ ಅಕ್ಷರ ಏವಚ, ಯಾರು ಕ್ಷೇತ್ರಜ್ಞನಾಗಿದ್ದಾನೋ ಅವನೇ ಅಕ್ಷರನೂ ಆಗಿದ್ದಾನೆ ಅಂತ ಹೇಳಿ. ಇದಕ್ಕೆ ತತ್ವಮಸಿ ಎನ್ನುವಂತಹ ಮಹಾವಾಕ್ಯದ ಉದಾಹರಣೆಯನ್ನು, ಮಹಾವಾಕ್ಯದ ಒಂದು ದೃಷ್ಟಾಂತವನ್ನು ಇಲ್ಲಿ ಕೊಡ್ತಾರೆ. ಯಾರು ತತ್ತಂತಂದರೆ ಇಲ್ಲಿ ಪರಮಾತ್ಮ, ತೊಂಬಂದರೆ ಜೀವಿ, ಜೀವಿಯ ನಿಜವಾದ ಸ್ವರೂಪ ಚೈತನ್ಯವಾಗಿದೆ. ಈಶ್ವರನ ನಿಜವಾದ ಸ್ವರೂಪವೂ ಚೈತನ್ಯವಾಗಿದೆ. ಚೈತನ್ಯಾತ್ಮಕವಾಗಿ ಈಶ್ವರ ಮತ್ತು ಜೀವಿಗಳಿಗೆ ವ್ಯತ್ಯಾಸವಿಲ್ಲ. ಉಪಾಧಿವಶದಿಂದ ಅವಿದ್ಯಾ ನಿಮಿತ್ತವಾಗಿಯೇ ಅವರಿಬ್ಬರ ಮಧ್ಯೆ ವ್ಯತ್ಯಾಸವಿದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏವ ಚ ಅನ್ನೋದರಲ್ಲಿ ಚ ಅನ್ನೋದಕ್ಕೂ ಕೂಡ ಒಂದು ಮಹತ್ವ ಇದೆ ಅಂತ ಹೇಳ್ತಾ ಇದ್ದಾರೆ. ಚ ಅಂತಂದರೆ ಇಲ್ಲಿ ವ್ಯಾವಹಾರಿಕ ಭೇದಶ್ಚ, ವ್ಯಾವಹಾರಿಕ ಜಗತ್ತಿನಲ್ಲಿ ವ್ಯವಹಾರದಲ್ಲಿ ಭೇದ ಇದೆಯೇ ಹೊರತು ಆ ಒಂದು ಪರಮಾತ್ಮ ಜೀವಾತ್ಮರ ನಡುವಿನ ಭೇದ ಇದೆಯಲ್ಲ ಅದು ಲೋಕಪ್ರಸಿದ್ಧಿಯಾಗಿದ್ದು ಅದಕ್ಕೆ ಯಾವ ಪ್ರಮಾಣವೂ ಇಲ್ಲ. ಪಾರಮಾರ್ಥಿಕವಾಗಿ ಶಾಸ್ತ್ರಗಳ ಪ್ರಕಾರ ಜೀವ ಮತ್ತು ಪರಮಾತ್ಮರು ಅಭೇದ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಮುಂದಿನ ಶ್ಲೋಕಕ್ಕೆ ಹೋಗೋದಾದರೆ, ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮಃ. ಯೋಗ, ಯೋಗ ಅಂದ್ರೇನು ಅಂತ ಹೇಳಿ ಒಂದು ಶ್ಲೋಕವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜ್ಞಾನೇಂದ್ರಿಯಾಣಿ ಸರ್ವಾಣಿ ನಿರುದ್ಧ್ಯ ಮನಸಾ ಸಹ ಏಕತ್ವ ಭಾವನಾ ಯೋಗ ಕ್ಷೇತ್ರಜ್ಞ ಪರಮಾತ್ಮನೋ. ಜ್ಞಾನೇಂದ್ರಿಯಾಣಿ, ಜ್ಞಾನೇಂದ್ರಿಯ ಅಂತಂದರೆ ಕಣ್ಣು, ಮೂಗು ಮುಂತಾದಂಥವುಗಳು ಜ್ಞಾನೇಂದ್ರಿಯಗಳು. ಅವುಗಳನ್ನು ಮನಸ್ಸಿನ ಜೊತೆಗೆ ಚೆನ್ನಾಗಿ ನಿಯಂತ್ರಿಸಿಕೊಂಡು ಒಂದೇ ಭಾವನೆಯನ್ನು, ಏಕಾಗ್ರ ಚಿತ್ತತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಕ್ಷೇತ್ರಜ್ಞ ಪರಮಾತ್ಮನೋ. ಕ್ಷೇತ್ರಜ್ಞನಾಗಿರ್ತಕ್ಕಂತಹ ಈ ಪರಮಾತ್ಮ ಏನಿದ್ದಾನೆ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ, ಅವನಲ್ಲಿ ಏಕಾಗ್ರ ಚಿತ್ತತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದೇ ಯೋಗ. ಅವನನ್ನು ಪಡೆದುಕೊಳ್ಳತಕ್ಕಂಥದ್ದು ಯೋಗ. ತದವಾಪ್ಯತೆಯ ಯೋಗ ಅಂದರೆ ಯೋಗದಿಂದ ಯಾರನ್ನು ಪಡೆದುಕೊಳ್ಳಬೇಕೋ ಅವನನ್ನು ಯೋಗ ಅಂತ ಕರೆದುಬಿಟ್ಟು ಪರಮಾತ್ಮನನ್ನು ಯೋಗ ಯೋಗ ಅಂತ ಹೇಳ್ತಾ ಇದ್ದಾರೆ. ಯೋಗದಿಂದ ಪಡೆದುಕೊಳ್ಳತಕ್ಕಂಥವನು, ಆದ್ದರಿಂದ ಪರಮಾತ್ಮನೂ ಕೂಡ ಯೋಗ. ಯೋಗವಿದಾಂ ನೇತಾ, ಯೋಗವಿದರು ಅಂದರೆ ಯಾರು? ಯಾರು ಯೋಗವನ್ನು ವಿಚಾರ ಮಾಡುತ್ತಾರೋ ಅವರು ಯೋಗವಿದರು. ಯೋಗವನ್ನು ಚೆನ್ನಾಗಿ ತಿಳಿದುಕೊಂಡಿರ್ತಕ್ಕಂಥವರು, ಅನುಷ್ಠಾನ ಮಾಡತಕ್ಕಂಥವರು ಯೋಗವಿದರು. ಆ ಯೋಗವನ್ನು ಪಡೆದುಕೊಂಡಿರ್ತಕ್ಕಂಥವರು, ತಿಳಿದುಕೊಂಡಿರ್ತಕ್ಕಂಥವರು, ಯೋಗ ಫಲವನ್ನು ಪಡೆದುಕೊಂಡಿರ್ತಕ್ಕಂಥವರು ಯೋಗವಿದರು. ಅಂತಹ ಜ್ಞಾನಿಗಳ ಯೋಗಕ್ಷೇಮವನ್ನು ವಹಿಸಿಕೊಳ್ತಕ್ಕಂಥವನು ಪರಮಾತ್ಮ. ಆ ಜ್ಞಾನಿಗಳು ಶರೀರದ ಧಾರಣೆಗಾಗಿ ಯಾವ ಪ್ರಯತ್ನವನ್ನೂ ಮಾಡಬೇಕಾದ್ದಿಲ್ಲ. ಅವರ ಯೋಗಕ್ಷೇಮವನ್ನು ಪರಮಾತ್ಮನೇ ವಹಿಸಿಕೊಳ್ಳುತ್ತಾನೆ ಅಂತ ನಾವು ಭಗವದ್ಗೀತೆಯಲ್ಲಿ ಓದ್ತೇವೆ. ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಿತ್ಯವೂ ನನ್ನಲ್ಲಿ ಯಾರು ಚಿತ್ತ ಸಮಾಧಾನವನ್ನು ಇಟ್ಟುಕೊಂಡಿರುತ್ತಾರೋ ಅವರ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಅಂತ ಹೇಳಿ. ಇಂತಹ ಚಿತ್ತ ಸಮಾಧಾನವನ್ನು ಇಟ್ಟುಕೊಂಡಿರ್ತಕ್ಕಂತಹ, ಯಾವತ್ತೂ ಭಗವಂತನ ಚಿಂತನೆಯನ್ನೇ ಮಾಡ್ತಾ ಇರತಕ್ಕಂಥವರ ಯೋಗಕ್ಷೇಮವನ್ನು ಕಾಪಾಡ್ತಾ ಇರತಕ್ಕಂತಹ ಪರಮಾತ್ಮ. ಆದ್ದರಿಂದ ಇವನನ್ನು ಯೋಗವಿದಾಂ ನೇತ ಅಂತ ಕರೆದಿದ್ದಾರೆ.
ಪ್ರಧಾನ ಪುರುಷೇಶ್ವರ. ಇಲ್ಲಿ ತಾತ್ವಿಕವಾಗಿರ್ತಕ್ಕಂಥ ವಿಷಯ ಇದೆ. ಭಗವಂತ ಭಗವದ್ಗೀತೆಯಲ್ಲಿ ನನ್ನದು 2 ಪ್ರಕೃತಿಗಳಿವೆ, ಶಕ್ತಿಗಳಿವೆ ಅಂತ ಹೇಳಿದ್ದಾನೆ. ಮೊದಲನೇದು ಪ್ರಧಾನ ಅಥವಾ ಪ್ರಕೃತಿ ಮಾಯೆ ಅನ್ನುವಂಥದ್ದು, ಎರಡನೇದು ಪುರುಷ ಅಥವಾ ಜೀವ ಅನ್ನುವಂಥದ್ದು. ಮೊದಲನೇದನ್ನು ಅವನು ಅಪರಾ ಪ್ರಕೃತಿ ಪ್ರಧಾನ ಅಥವಾ ಮಾಯೆಯನ್ನು ಜಡ ಪ್ರಕೃತಿ ಅಥವಾ ಅಪರಾ ಪ್ರಕೃತಿ ಅಂತ ಕರೆಯುತ್ತಾನೆ. ಜೀವಿಯನ್ನು ಪರಾ ಪ್ರಕೃತಿ, ಯಾಕಂದರೆ ಚೈತನ್ಯ ಇರೋದರಿಂದ ಇವನನ್ನು ಪರಾ ಪ್ರಕೃತಿ, ಜೀವರೂಪೋ ಮಹಾಬಾಹೋ, ಜೀವರೂಪದಲ್ಲಿರತಕ್ಕಂಥವನು ಅವನು ಪರಾ ಪ್ರಕೃತಿ ಅಂತ ಅನ್ನಿಸ್ಕೊಳ್ತಾನೆ. ಇವರಿಬ್ಬರಿಗೂ ಕೂಡ ಜಡ ಪ್ರಕೃತಿಯಾಗಿರ್ತಕ್ಕಂತಹ ಪ್ರಧಾನ ಅಥವಾ ಮಾಯೆ, ಅದನ್ನು ಅಪರಾ ಪ್ರಕೃತಿ ಅಂತ ಕರೀತಾರೆ. ಪರ ಪ್ರಕೃತಿಯಾಗಿರ್ತಕ್ಕಂತಹ ಜೀವ, ಚೈತನ್ಯ ರೂಪವಾಗಿರ್ತಕ್ಕಂಥದ್ದು, ಅದನ್ನು ಪರಾ ಪ್ರಕೃತಿ ಅಂತ ಕರೀತಾರೆ. ಇವೆರಡಕ್ಕೂ ಕೂಡ ಈಶ್ವರನಾಗಿರ್ತಕ್ಕಂಥವನು ಪ್ರಧಾನ ಪುರುಷೇಶ್ವರ ಅಂತ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ನಾರಸಿಂಹ ವಪುಹು, ನರ ಮತ್ತು ಸಿಂಹ ಇವರೆರಡರ ಅವಯವಗಳೂ ಕೂಡ ಒಬ್ಬನಲ್ಲಿಯೇ ಎಲ್ಲಿ ಕಂಡುಬರುತ್ತವೆಯೋ, ನರಸ್ಯ ಸಿಂಹಸ್ಯ ಚ ಅವಯವಾಹ ಯಸ್ಮಿನ್ ಲಕ್ಷ್ಯಂತೆ, ಒಬ್ಬ ಮನುಷ್ಯನ ಅಂಗಗಳನ್ನು ನಾವು ಇಲ್ಲಿ ನೋಡುತ್ತೇವೆ. ಒಂದು ಸಿಂಹದ ಅಂಗಗಳನ್ನು ಕೂಡ ಈ ತನುವಿನಲ್ಲಿ, ಈ ದೇಹದಲ್ಲಿ ನೋಡುತ್ತೇವೆ. ಅಂತಹ ತನು ಅಥವಾ ದೇಹವನ್ನು ಇಟ್ಟುಕೊಂಡಿರ್ತಕ್ಕಂಥವನು ಪರಮಾತ್ಮ ನಾರಸಿಂಹ ವಪುಹು ಅಂತ ಹೇಳಿ. ಶ್ರೀಮಾನ್ ಅಂದರೆ ಪರಮಾತ್ಮನ ವಕ್ಷಸ್ಥಳದಲ್ಲಿ, ಎದೆಯ ಭಾಗದಲ್ಲಿ ಲಕ್ಷ್ಮೀದೇವಿಯೇ ನೆಲೆಸಿರುತ್ತಾಳೆ. ಆದ್ದರಿಂದ ಭಗವಂತನನ್ನು ಶ್ರೀಮಾನ್ ಎಂದು ಕರೆದಿದ್ದಾರೆ. ಇನ್ನು ಮುಂದಿನ ನಾಮ ಕೇಶವ, ಸುಂದರವಾಗಿರ್ತಕ್ಕಂತಹ ಅಭಿರೂಪಾಹ ಕೇಶ ಯಸ್ಯ, ಮನೋಹರವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂತಹ ಕೇಶಗಳು ಯಾರಿಗೆ ಇದೆಯೋ ಆ ಪರಮಾತ್ಮನನ್ನು ಕೇಶವ ಎಂದು ಕರೆದಿದ್ದಾರೆ. ಅಥವಾ ಕಶ್ಚ ಆಶ್ಚ ಈಶ್ಚ, ಕ ಅಂತ ಹೇಳಿದರೆ ಬ್ರಹ್ಮ, ಆ ಅಂತಂದರೆ ವಿಷ್ಣು, ಈಶ ಅಂತಂದರೆ ಶಿವ, ಇದೆಲ್ಲ ಸೇರಿ ಕೇಶ ಅಂತ ಆಗಿದೆ. ಇವರೇ ವಿಭೂತಿಗಳಾಗಿ ಉಳ್ಳಂಥವನು ಕೇಶವ. ಈ ಪರಮಾತ್ಮನಿಗೆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮ ಅನ್ನುವಂಥವನು ಒಂದು ವಿಭೂತಿ, ಹಾಗೆಯೇ ಸ್ಥಿತಿ ಪಾಲಕನಾಗಿರ್ತಕ್ಕಂತಹ ವಿಷ್ಣು ಅನ್ನುವಂಥವನು ಒಂದು ವಿಭೂತಿ, ಹಾಗೆ ಸಂಹಾರಕರ್ತನಾಗಿರ್ತಕ್ಕಂತಹ ಶಿವ ಅನ್ನುವಂಥವನು ಒಂದು ವಿಭೂತಿ. ಈ 3 ವಿಭೂತಿಗಳನ್ನು ಉಳ್ಳಂಥವನು ಪರಮಾತ್ಮ ಕೇಶವ. ಇವರು 3 ಜನರು ಕೂಡ, ಈ 3 ಶಕ್ತಿಗಳು ಕೂಡ ಯಾರ ವಶದಲ್ಲಿ ಇರುತ್ತವೆ ಅಂಥವನೇ ಭಗವಂತ ಕೇಶವ. ಕೇಶಿ ಅನ್ನುವಂಥವನು ಒಬ್ಬ ರಾಕ್ಷಸನಂತೆ, ಆ ರಾಕ್ಷಸನನ್ನು ಕೊಂದಂಥವನು ಭಗವಂತ ಕೇಶವ. ಕೇಶಿ ವಧನಾದ್ವಾ ಕೇಶವ. ಹೀಗೆ ಹಲವಾರು ರೀತಿಯಲ್ಲಿ ಭಗವಂತ ಹೇಗೆ ಕೇಶವ ಎಂಬ ನಾಮವನ್ನು ಪಡೆದುಕೊಳ್ಳುತ್ತಾನೆ ಅಂತ ಹೇಳಿ ಇಲ್ಲಿ ವರ್ಣಿಸಿದ್ದಾರೆ. ಇನ್ನು ಮುಂದಿನ ನಾಮ, ಕಡೆಯ ನಾಮ ಈ ಶ್ಲೋಕದಲ್ಲಿ ಯಾವುದಪ್ಪ ಅಂದರೆ ಪುರುಷೋತ್ತಮ. ಪುರುಷೋಣಾಂ ಉತ್ತಮ, ಪುರುಷರಲ್ಲಿ ಉತ್ತಮನಾಗಿರ್ತಕ್ಕಂಥವನು ಅವನೇ ಪುರುಷೋತ್ತಮ ಅಂತ ಹೆಸರನ್ನು ಪಡ್ಕೊಳ್ತಾನೆ ಭಗವಂತ. ಈ ಪರಮಾತ್ಮ ಹೇಗೆ ಪುರುಷೋತ್ತಮನಾದ ಅನ್ನೋದನ್ನು ನಾವು ಭಗವದ್ಗೀತೆಯಲ್ಲಿ ಓದ್ತೇವೆ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ.
ನಾನು ಕ್ಷರಕ್ಕಿಂತಲೂ ಮೀರಿದ್ದೇವೆ. ನಾನು ಕ್ಷರ ಅಂತಂದರೆ ವಿನಾಶವುಳ್ಳಂತಹ ಪದಾರ್ಥಗಳು ಜಗತ್ತಿನಲ್ಲಿ. ಈ ಜಗತ್ತೇ ಒಂದು ವಿನಾಶವುಳ್ಳಂಥದ್ದು. ಇಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳು ಕೂಡ ನಶ್ವರವಾಗಿರುವಂಥವುಗಳು. ಅಂತಹ ಕ್ಷರವಾಗಿರ್ತಕ್ಕಂತಹ ನಶ್ವರವಾಗಿರ್ತಕ್ಕಂತಹ ವಿನಾಶವನ್ನು ಉಳ್ಳಂತಹ ಪದಾರ್ಥಗಳಿಗಿಂತಲೂ ಮೀರಿದಂಥವನು ನಾನು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅದೇ ರೀತಿಯಲ್ಲಿ ಅಕ್ಷರಾದಪಿ, ಇಲ್ಲಿ ಅಕ್ಷರ ಅಂದರೆ ಅವ್ಯಕ್ತವಾದದ್ದು. ಅವ್ಯಕ್ತವಾಗಿರ್ತಕ್ಕಂತಹ ಬೀಜ ರೂಪದಲ್ಲಿರ್ತಕ್ಕಂತಹ ಪ್ರಾಪಂಚಿಕ ಸ್ಥಿತಿ ಏನಿದೆ ಅದನ್ನು ಅಕ್ಷರ ಅಂತ ಕರೆದಿದ್ದಾನೆ. ಅಕ್ಷರ ಅಂತಂದರೆ ಈ ವ್ಯಕ್ತ ಜಗತ್ತಿಗೆ ಮೂಲವಾಗಿರ್ತಕ್ಕಂತಹ ಯಾವುದನ್ನು ಹಿರಣ್ಯಗರ್ಭ ಅಥವಾ ಬೀಜ ಅಂತ ಕರೀತೇವೆ ಅದು. ಅದಕ್ಕಿಂತಲೂ ನಾನು ಉತ್ತಮನಾಗಿದ್ದೇನೆ. ಅಕ್ಷರಾದಪಿ ಚೋತ್ತಮಃ. ಆದ್ದರಿಂದಲೇ ನಾನು ಲೋಕದಲ್ಲಿಯೂ ಪ್ರಸಿದ್ಧನಾಗಿದ್ದೇನೆ, ವೇದಗಳಲ್ಲಿಯೂ ಪ್ರಸಿದ್ಧನಾಗಿದ್ದೇನೆ ಅಂತ ಪರಮಾತ್ಮ ಹೇಳ್ಕೊತಾನೆ. ಯಾವ ರೀತಿಯಲ್ಲಿ ಪ್ರಸಿದ್ಧನಾಗಿದ್ದೀಯಪ್ಪ ಸ್ವಾಮಿ ಅಂತ ಕೇಳಿದ್ರೆ, ಪುರುಷೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ಪುರುಷೋತ್ತಮ ಎಂಬ ಹೆಸರಿನಿಂದ ನಾನು ಪ್ರಸಿದ್ಧನಾಗಿದ್ದೇನೆ ಅಂತ ಅವನು ಹೇಳ್ತಾನೆ. ಇನ್ನು ಮುಂದಿನ ಶ್ಲೋಕವನ್ನು ನೋಡೋದಾದರೆ, ಸರ್ವಶರ್ವ ಶಿವಸ್ಥಾಣುರ್ಭೂತಾಧಿರ್ನಿಧಿರವ್ಯಯಃ ಸಂಭವೋ ಭಾವನೋ ಭರ್ತಾ ಪ್ರಭವ ಪ್ರಭುರೀಶ್ವರಃ. ಸರ್ವಃ ಭಗವಂತ ಎಲ್ಲವೂ ಆಗಿದ್ದಾನಂತೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಹೇಳ್ತಾರೆ, ಅಸತಶ್ಚ ಸತಶ್ಚೈವ ಸರ್ವಸ್ಯ ಪ್ರಭವಾಪ್ಯಯಂ ಸರ್ವಸ್ಯ ಸರ್ವದಾ ಜ್ಞಾನಾತ್ ಸರ್ವಮೇನಂ ಪ್ರಚಕ್ಷತೆ. ಅಸತ್ತು ಮತ್ತು ಸತ್ತು. ಅಸತ್ತು ಅಂದರೆ ಕಾರಣೀಭೂತವಾಗಿರ್ತಕ್ಕಂಥದ್ದು, ಬೀಜಾವಸ್ಥೆಯಲ್ಲಿರ್ತಕ್ಕಂಥದ್ದು ಅಸತ್ತು. ಸತ್ತು ಅಂತಂದರೆ ಆ ಬೀಜದಿಂದ ಕಾರಣದಿಂದ ಹುಟ್ಟಿದಂತಹ ಈ ಕಾರ್ಯ ಪ್ರಪಂಚ, ನಾವು ನೋಡ್ತಾ ಇರ್ತಕ್ಕಂತಹ ಪ್ರಪಂಚ, ಇವೆಲ್ಲದರ ಉತ್ಪತ್ತಿ ಮತ್ತು ಪ್ರಲಯ ಇವೆರಡಕ್ಕೂ ಕಾರಣನಾಗಿರ್ತಕ್ಕಂಥವನು ಪರಮಾತ್ಮ. ಸರ್ವಸ್ಯ ಸರ್ವದಾ ಜ್ಞಾನಾತ್, ಯಾವತ್ತೂ ಯಾವಾಗಲೂ ಅರಿಯುವಂಥವನು, ಎಲ್ಲವನ್ನೂ ನೋಡುತ್ತಾ ಇದ್ದಾನೆ. ಸರ್ವಮೇನಂ ಪ್ರಚಕ್ಷತೆ. ಹೀಗಾಗಿ ಪರಮಾತ್ಮನನ್ನು ಸರ್ವ ಎಂದು ಕರೀತಾ ಇದ್ದಾರೆ. ಶರ್ವಃ ಶೃಣೋತಿ ಸಂಹಾರ ಸಮಯೇ. ಶೃಣೋತಿ ಅಂದರೆ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಕ್ಕಂಥವನಂತೆ. ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಎಲ್ಲ ಜೀವರಾಶಿಗಳು ಕೂಡ ಅವನಲ್ಲಿಯೇ ಪ್ರಳಯವಾಗಿ ಬಿಡುತ್ತೆ. ಈ ಅರ್ಥದಿಂದ ಭಗವಂತನನ್ನು ಶರ್ವ ಎಂದು ಕರೆದಿದ್ದಾರೆ. ಸ್ಥಾಣು ಶಿವ, ಅದಕ್ಕಿಂತ ಮುಂಚೆ ಶಿವ ನಿಸ್ತ್ರೈಗುಣ್ಯತೆಯ ಶುದ್ಧತ್ವಾತು ಶಿವ. ಮಾಂಡುಕ್ಯ ಉಪನಿಷತ್ತಿನಲ್ಲಿ ಪರಿಶುದ್ಧವಾಗಿರ್ತಕ್ಕಂತಹ ಗುಣಗಳ ಸೋಂಕು ಇಲ್ಲದೇ ಇರತಕ್ಕಂತಹ, ಎಲ್ಲಿ ಪ್ರಪಂಚ ಅನ್ನೋದು ಉಪಶಮವಾಗಿ ಹೋಗುತ್ತೋ, ಎಲ್ಲ ದ್ವೈತ ಭಾವನೆಗಳು ಕೂಡ ಅಡಗಿ ಹೋಗುತ್ತೋ ಅಂತಹ ಪರಮಾತ್ಮನನ್ನು ಶಿವ ಎಂದು ಕರೆದಿದ್ದಾರೆ. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಿಸ್ತ್ರೈಗುಣ್ಯತೆಯ ಶುದ್ಧತ್ವಾತು ಶಿವ. ಯಾವ ಗುಣಗಳೂ ಇಲ್ಲ ಪರಮಾತ್ಮನಲ್ಲಿ, ಪರಿಶುದ್ಧನಾಗಿರ್ತಕ್ಕಂಥವನು. ಆದ್ದರಿಂದ ಶಿವ ಸ ಬ್ರಹ್ಮ ಸ ಶಿವ, ಅವನೇ ಬ್ರಹ್ಮ ಅವನೇ ಶಿವ ಅಂತ ಹೇಳಿ ಮಹಾನಾರಾಯಣ ಉಪನಿಷತ್ತಲ್ಲಿ ನಾವು ನೋಡ್ತೇವೆ. ಅದರಿಂದ ಭಗವಂತನನ್ನು ಶಿವ ಎಂಬ ಹೆಸರುಗಳಿಂದ ಕೂಡ ಕರೀಬಹುದು ಅಂತ ಇಲ್ಲಿ ಉಲ್ಲೇಖ ಇದೆ. ಸ್ಥಾಣು ಅಂದರೆ ಸ್ಥಿರನಾಗಿರ್ತಕ್ಕಂಥವನು, ಯಾವತ್ತೂ ಅಲುಗಾಡದೇನೆ. ನಶ್ವರವಾಗಿರ್ತಕ್ಕಂತಹ ಪದಾರ್ಥಗಳು ಬಂದು ಹೋಗುತ್ತಿದ್ದರೂ ಕೂಡ, ಸೃಷ್ಟಿ ಸ್ಥಿತಿ ಲಯಗಳು ಉಂಟಾಗುತ್ತಿದ್ದರೂ ಕೂಡ, ಎಲ್ಲ ಚಟುವಟಿಕೆಗಳ ಮಧ್ಯೆ ವಿಕಾರಗಳ ಮಧ್ಯೆ ಸ್ಥಿರವಾಗಿ ಇರ್ತಕ್ಕಂತಹ
ಅವಿನಾಶಿಯಾಗಿರ್ತಕ್ಕಂತಹ ಕೂಟಸ್ಥ ಚೈತನ್ಯ ಅಂತ ಕರೀತಾರೆ. ಕೂಟದಂತೆ ಪರ್ವತದಂತೆ ಸ್ಥಿರವಾಗಿ ಇರತಕ್ಕಂಥದ್ದು ಯಾವುದು ಅಂದರೆ ಈ ಆತ್ಮತತ್ವ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ಸ್ಥಾಣುಹು ತಾಣುಹು ಅಂತ ಕರೀತಾ ಇದ್ದಾರೆ. ಭೂತಾದಿಹಿ, ಭೂತಾದಿಹಿ ಅಂದರೆ ಭೂತಾನಾಂ ಆದಿಹಿ, ಎಲ್ಲ ಜೀವರಾಶಿಗಳ ಕಾರಣ ಸ್ವರೂಪನಾಗಿದ್ದಾನೆ ಭಗವಂತ. ಆದ್ದರಿಂದ ಭಗವಂತ ಭೂತಾದಿಹಿ. ಇನ್ನು ನಿಧಿಹಿ ಅವ್ಯಯ, ಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಅವನಲ್ಲಿ ಅಡಗಿಸಲ್ಪಡುತ್ತದೆ. ನಿಧೀಯತೆ ಅಂತಂದರೆ ಅಡಗಿಸಲ್ಪಡುವಂತಹದ್ದು, ಎಲ್ಲವೂ ಹುದುಕಿಕೊಂಡಿರ್ತಕ್ಕಂಥದ್ದು. ಎಲ್ಲ ಜೀವರಾಶಿಗಳು, ಸೃಷ್ಟಿ ಪ್ರಪಂಚ ಎಲ್ಲವೂ ಕೂಡ ಪ್ರಳಯ ಕಾಲದಲ್ಲಿ ಎಲ್ಲಿ ಹುದುಗಿಕೊಂಡಿದೆಯೋ ಅಂಥವನು ಪರಮಾತ್ಮ ನಿಧಿಹಿ. ಪ್ರಳಯ ಕಾಲೇ ಅಸ್ಮಿನ್ ಸರ್ವಂ ನಿಧೀಯತೆ ಇತಿ ನಿಧಿಹಿ. ಅವನ ಆ ನಿಧಿಯನ್ನೇ ಅವನಿಗೆ ವಿಶೇಷವಾಗಿ ಅವ್ಯಯ ಎಂದು ಬಂದಿದೆ ಅಂತ ಆಚಾರ್ಯರು ಅರ್ಥ ಮಾಡ್ತಾರೆ. ಯಾಕಂದರೆ ಈ ಅವ್ಯಯ ಎಂಬ ನಾಮ ಈಗಾಗಲೇ ಬಂದಿದೆ. ನಿಧಿಗೆ ವಿಶೇಷಣವಾಗಿ ಎಂತಹ ನಿಧಿ? ಅವ್ಯಯವಾಗಿರ್ತಕ್ಕಂತಹ ನಿಧಿ. ಪರಮಾತ್ಮ ಅನ್ನುವಂಥವನು ನಾಶವಾಗದೇ ಇರತಕ್ಕಂತಹ, ಅವಿನಾಶಿಯಾಗಿರ್ತಕ್ಕಂತಹ, ಎಂದಿಗೂ ಇರತಕ್ಕಂತಹ ನಿಧಿ ಅಂತ ಹೇಳಿ ನಿಧಿರವ್ಯಯ. ಜಗತ್ತಿನಲ್ಲಿ ನಾವು ಗಳಿಸ್ತಕ್ಕಂತಹ ನಿಧಿಯೆಲ್ಲವೂ ಕೂಡ ನಶ್ವರವಾಗಿರುವಂಥದ್ದು, ನಾಶವಾಗುವಂಥದ್ದು. ಆದರೆ ಈ ನಿಧಿ ಇದೆಯಲ್ಲ, ಭಗವಂತ ಅನ್ನುವಂತಹ ಸಂಪತ್ತು, ಅದು ಎಂದಿಗೂ ನಾಶವಾಗದೇ ಇರತಕ್ಕಂಥದ್ದು. ಆದ್ದರಿಂದ ಈ ನಿಧಿಯನ್ನು, ಈ ಸಂಪತ್ತನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂತಹ ಅರ್ಥವೂ ಕೂಡ ಇಲ್ಲಿ ಇದೆ. ಈಗ 17ನೇ ಶ್ಲೋಕದ ಮೊದಲನೇ ಪಾದ ಇಲ್ಲಿಗೆ ಮುಗಿದಿದೆ. ಅದು ಎರಡನೇ ಪಾದ ಮೊದಲನೇ ಸಾಲು. ಇನ್ನು ಮುಂದಿನ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.